ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಭೀಕರ ಸ್ಫೋಟವಾಗಿ 9ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ನಗರದ ಕೆಂಪುಕೋಟೆ ಬಳಿ ಇರುವ ಮೆಟ್ರೋ ಗೇಟ್ 1ರಲ್ಲಿ ಕಾರಿನಲ್ಲಿ ಸ್ಫೋಟವಾಗಿ ಅಕ್ಕಪಕ್ಕದಲ್ಲಿದ್ದ ಕಾರ್ಗಳು ಸಹ ಸ್ಫೋಟಗೊಂಡು 9ಕ್ಕೂ ಅಧಿಕ ಜನರು ಮೃತಪಟ್ಟಿದ್ದಾರೆ. ಜೊತೆಗೆ 25ಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ. ಮೃತದೇಹಗಳನ್ನು LNJP ಆಸ್ಪತ್ರೆಗೆ ರವಾನಿಸಿರುವಂಥದ್ದು. ರಸ್ತೆಯಲ್ಲಿಯೇ ಮೃತದೇಹಗಳು ಛಿದ್ರವಾಗಿ ಬಿದ್ದಿರುವ ದೃಶ್ಯ ನಿಜಕ್ಕೂ ಬೀಭತ್ಸವಾಗಿರುವಂಥದ್ದು. ಯಾಕಂದ್ರೆ ಸ್ಫೋಟದ ತೀವ್ರತೆಗೆ ದೇಹಗಳು ಛಿದ್ರವಾಗಿ ಬಿದ್ದಿರುವಂಥದ್ದು. ಕಾರಿನಲ್ಲಿ ಸ್ಫೋಟವಾಗಿದೆ. ಸ್ಫೋಟದ ತೀವ್ರತೆ ಇಡೀ ದೆಹಲಿಯಲ್ಲೇ ಆವರಿಸಿರುವಂಥದ್ದು. ಯಾಕಂದ್ರೆ ದೆಹಲಿಯನ್ನ ಇದೀಗ ಈ ಸ್ಫೋಟ ಭಯಾನಕವಾಗಿ ಬೆಚ್ಚಿ ಬೀಳಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿಯೇ ಸ್ಥಳಕ್ಕೆ ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ NIA ದೌಡಾಯಿಸಿ ಪ್ರಕರಣದ ಕುರಿತು ತೀವ್ರ ತನಿಖೆಯನ್ನು ಒಳಪಡಿಸಿರುವಂಥದ್ದು. ತನಿಖೆಯನ್ನು ನಡೆಸ್ತಾ ಇದೆ. ಯಾಕೆ ಈ ರೀತಿಯಾದ ಸ್ಫೋಟವಾಯಿತು, ಇದರ ಹಿಂದೆ ಏನಿದೆ ಕಾರಣ, ಯಾರ ವೈಫಲ್ಯ ಇದಕ್ಕೆ ಕಾರಣ, NIAಯು ಈ ಪ್ರಕರಣದ ತೀವ್ರ ತನಿಖೆಗೆ ಇಳಿದಿರುವಂಥದ್ದು. ಅಲ್ಲದೆ ಈಗಾಗಲೇ ಸ್ಫೋಟ ಪ್ರಕರಣದ ಕುರಿತು ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಸರ್ಕಾರ ಈಗಾಗಲೇ ದೇಶದ ಹಲವು ಮೆಟ್ರೋ ನಗರಗಳು, ಬೆಂಗಳೂರು, ಮುಂಬೈ, ಚೆನ್ನೈ, ಹೈದರಾಬಾದ್ ಸೇರಿದಂತೆ ಉತ್ತರ ಪ್ರದೇಶ, ಈ ರೀತಿಯಾದ ಹಲವು ಮೆಟ್ರೋ ನಗರಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಜೊತೆಗೆ ಸಾರ್ವಜನಿಕರು ಸುತ್ತಾಡುವ ಪ್ರದೇಶದಲ್ಲಿ, ಜನನಿಬಿಡ ಪ್ರದೇಶದಲ್ಲಿ ತೀವ್ರ ಕಟ್ಟೆಚ್ಚರವನ್ನ ವಹಿಸಿರುವಂಥದ್ದು. ಸಂಜೆ 6:50 ಬಳಿಕ ಸ್ಫೋಟವಾದ ಕಾರಿನಲ್ಲಿ ಭಯಾನಕವಾದ ಸ್ಫೋಟಕ ವಸ್ತು ಇದೆಯಾ ಅನ್ನೋ ಅನುಮಾನ NIAಗೆ ಇದೀಗ ಶುರುವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾನಾ ಆಯಾಮಗಳಲ್ಲಿ ಈ ಪ್ರಕರಣದ ತನಿಖೆಯನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಒಟ್ಟಾರೆಯಾಗಿ ಭೀಕರವಾದ ಕಾರಿನಲ್ಲಿ ಸ್ಫೋಟವಾಗಿರುವುದು ಬಾಂಬ್ ಸ್ಫೋಟವಾ ಅಥವಾ ಇನ್ಯಾವುದೋ ಸ್ಫೋಟವಾ ಅನ್ನೋದು ಇನ್ನಷ್ಟೇ NIA ತನಿಖೆಯಲ್ಲಿ ಬಯಲಾಗಬೇಕಿದೆ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಭೀಕರ ಸ್ಫೋಟವಾಗಿ 9ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ನಗರದ ಕೆಂಪುಕೋಟೆ ಬಳಿ ಇರುವ ಮೆಟ್ರೋ ಗೇಟ್ 1ರಲ್ಲಿ ಕಾರಿನಲ್ಲಿ ಸ್ಫೋಟವಾಗಿ ಅಕ್ಕಪಕ್ಕದಲ್ಲಿದ್ದ ಕಾರ್ಗಳು ಸಹ ಸ್ಫೋಟಗೊಂಡು 9ಕ್ಕೂ ಅಧಿಕ ಜನರು ಮೃತಪಟ್ಟಿದ್ದಾರೆ. ಜೊತೆಗೆ 25ಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ. ಮೃತದೇಹಗಳನ್ನು LNJP ಆಸ್ಪತ್ರೆಗೆ ರವಾನಿಸಿರುವಂಥದ್ದು. ರಸ್ತೆಯಲ್ಲಿಯೇ ಮೃತದೇಹಗಳು ಛಿದ್ರವಾಗಿ ಬಿದ್ದಿರುವ ದೃಶ್ಯ ನಿಜಕ್ಕೂ ಬೀಭತ್ಸವಾಗಿರುವಂಥದ್ದು. ಯಾಕಂದ್ರೆ ಸ್ಫೋಟದ ತೀವ್ರತೆಗೆ ದೇಹಗಳು ಛಿದ್ರವಾಗಿ ಬಿದ್ದಿರುವಂಥದ್ದು. ಕಾರಿನಲ್ಲಿ ಸ್ಫೋಟವಾಗಿದೆ. ಸ್ಫೋಟದ ತೀವ್ರತೆ ಇಡೀ ದೆಹಲಿಯಲ್ಲೇ ಆವರಿಸಿರುವಂಥದ್ದು. ಯಾಕಂದ್ರೆ ದೆಹಲಿಯನ್ನ ಇದೀಗ ಈ ಸ್ಫೋಟ ಭಯಾನಕವಾಗಿ ಬೆಚ್ಚಿ ಬೀಳಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿಯೇ ಸ್ಥಳಕ್ಕೆ ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ NIA ದೌಡಾಯಿಸಿ ಪ್ರಕರಣದ ಕುರಿತು ತೀವ್ರ ತನಿಖೆಯನ್ನು ಒಳಪಡಿಸಿರುವಂಥದ್ದು. ತನಿಖೆಯನ್ನು ನಡೆಸ್ತಾ ಇದೆ. ಯಾಕೆ ಈ ರೀತಿಯಾದ ಸ್ಫೋಟವಾಯಿತು, ಇದರ ಹಿಂದೆ ಏನಿದೆ ಕಾರಣ, ಯಾರ ವೈಫಲ್ಯ ಇದಕ್ಕೆ ಕಾರಣ, NIAಯು ಈ ಪ್ರಕರಣದ ತೀವ್ರ ತನಿಖೆಗೆ ಇಳಿದಿರುವಂಥದ್ದು. ಅಲ್ಲದೆ ಈಗಾಗಲೇ ಸ್ಫೋಟ ಪ್ರಕರಣದ ಕುರಿತು ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಸರ್ಕಾರ ಈಗಾಗಲೇ ದೇಶದ ಹಲವು ಮೆಟ್ರೋ ನಗರಗಳು, ಬೆಂಗಳೂರು, ಮುಂಬೈ, ಚೆನ್ನೈ, ಹೈದರಾಬಾದ್ ಸೇರಿದಂತೆ ಉತ್ತರ ಪ್ರದೇಶ, ಈ ರೀತಿಯಾದ ಹಲವು ಮೆಟ್ರೋ ನಗರಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಜೊತೆಗೆ ಸಾರ್ವಜನಿಕರು ಸುತ್ತಾಡುವ ಪ್ರದೇಶದಲ್ಲಿ, ಜನನಿಬಿಡ ಪ್ರದೇಶದಲ್ಲಿ ತೀವ್ರ ಕಟ್ಟೆಚ್ಚರವನ್ನ ವಹಿಸಿರುವಂಥದ್ದು. ಸಂಜೆ 6:50 ಬಳಿಕ ಸ್ಫೋಟವಾದ ಕಾರಿನಲ್ಲಿ ಭಯಾನಕವಾದ ಸ್ಫೋಟಕ ವಸ್ತು ಇದೆಯಾ ಅನ್ನೋ ಅನುಮಾನ NIAಗೆ ಇದೀಗ ಶುರುವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾನಾ ಆಯಾಮಗಳಲ್ಲಿ ಈ ಪ್ರಕರಣದ ತನಿಖೆಯನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಒಟ್ಟಾರೆಯಾಗಿ ಭೀಕರವಾದ ಕಾರಿನಲ್ಲಿ ಸ್ಫೋಟವಾಗಿರುವುದು ಬಾಂಬ್ ಸ್ಫೋಟವಾ ಅಥವಾ ಇನ್ಯಾವುದೋ ಸ್ಫೋಟವಾ ಅನ್ನೋದು ಇನ್ನಷ್ಟೇ NIA ತನಿಖೆಯಲ್ಲಿ ಬಯಲಾಗಬೇಕಿದೆ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.